ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇದ್ದು ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡು ಹಾಸ್ಪಿಟ್ಲಲ್ಲಿ ಕೂತಿರ್ಬೇಕಾದ್ರೆ ಡಾಕ್ಟ್ರು ಬರ್ತಾರೆ. ಅಲ್ಲ ಮಿಸ್ಟರ್ ಸಿದ್ಧಾರ್ಥ ಅವರೇ, ನಿಮಗೆ ಸೀರಿಯಸ್ ಆಗಿದೆ ಕಂಡೀಷನ್ನು. ಶಾರದವ್ರ ಕಂಡೀಷನ್ ಬಗ್ಗೆ ಗೊತ್ತಿದ್ರು ಈ ಥರ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದೀರಲ್ಲ, ನೀವು ದುಡ್ಡು ಕಟ್ಟಲಿಲ್ಲ ಅಂತ ಅಂದರೆ ಖಂಡಿತ ದೇವ್ರು ಸಹ ಬಂದು ಉಳ್ಸೋಕ್ಕಾಗಲ್ಲ ಶಾರದವ್ರನ್ನ ಅಂತ ಅನ್ಬೇಕಾದ್ರೆ. ಹಾಗೆಲ್ಲ ಅನ್ಬೇಡಿ ಮೇಡಮ್, ನಿಮ್ಮ ಕೈ ಮುಗಿತೀನಿ, ಈಗ ದುಡ್ಡನ್ನ ನಾನು ಅಡ್ಜಸ್ಟ್ ಮಾಡ್ಕೊಂಡು ತೊಗೊಬರ್ತೀನಿ, ದಯವಿಟ್ಟು ಬೇಗ ಆಪ್ರೇಷನ್ನ ಶುರು ಮಾಡಿ ಅಂತ ಸಿಕ್ಕಾಬಟ್ಟೆ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ. ಅವರಿಬ್ಬರು ಮಾತಾಡೋದನ್ನು ದೂರದಲ್ಲಿ ನಿಂತ್ಕೊಂಡು ಜ್ಯೋತಿಕಾ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಡಾಕ್ಟರ್ ಹತ್ರ ಕೈ ಮುಗಿದು, ಇಲ್ಲಿ ಕೂಲಿ ಕೆಲಸನಾದರೂ ಮಾಡಿ ನಿಮ್ಮ ಸಾಲನ ನಾನು ತೀರಿಸ್ತೀನಿ, ದಯವಿಟ್ಟು ನಾನು ದುಡ್ಡು ಅರೇಂಜ್ ಮಾಡಿಕೊಡೋವರೆಗೂ ಸಹ ಆಪ್ರೇಷನ್ ಮಾಡಲ್ಲ ಅಂತ ಹೇಳ್ಬೇಡಿ ಡಾಕ್ಟ್ರೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನ್ನ ಕಷ್ಟನ ಅಂತ ಅನ್ಬೇಕಾದ್ರೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ, ಆದರೆ ಇಲ್ಲಿನ ಪ್ರೋಟೋಕಾಲ್ನ ನಾನು ಫಾಲೋ ಮಾಡಲೇಬೇಕು, ರೂಲ್ಸ್ನ ಬ್ರೇಕ್ ಮಾಡೋಂಗಿಲ್ಲ ಅಂತ ಹೊರಟೋಗ್ತಿರ್ಬೇಕಾದ್ರೆ ಡಾಕ್ಟರ್ ಒಂದು ನಿಮಿಷ ಅಂತ ಜ್ಯೋತಿಕಾ ಕರೀತಾ ಇರ್ತಾಳೆ. ಈ ಜ್ಯೋತಿಕನ ನೋಡಿ ಈ ಕಡೆ ಸಿದ್ದಕ್ಕೆ ಸ್ವಲ್ಪ ಆಶ್ಚರ್ಯ ಆಗ್ತಿರ್ಬೇಕಾದ್ರೆ, ನೋಡಿ ಮೇಡಮ್, ನಾನು ಕ್ಯಾಶ್ನ ತಂದಿದ್ದೀನಿ, ದಯವಿಟ್ಟು ಶಾರದನ್ನ ನೀವು ಉಳಿಸ್ಕೊಳ್ಲೇಬೇಕು, ಕ್ಯಾಶ್ ತಂದಿದ್ದೀನಿ, ರೆಡಿ ಇದೆ, ಆಪ್ರೇಷನ್ ರೆಡಿ ಮಾಡ್ಕೊಳ್ಳಿ ಅಂತ ಅಂದಾಗ ಅಷ್ಟೊತ್ತಿಗೆ ಸಿಸ್ಟರ್ಗೆ ಹೇಳಿ ಡಾಕ್ಟ್ರು ಆಪ್ರೇಷನ್ಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಹೊರಟೋಗ್ಬಿಟ್ಟು ಕ್ಯಾಶ್ನೆಲ್ಲ ಕೌಂಟರಿಗೆ ಕಟ್ಟಿ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಆದರೆ ಸಿದ್ದುಗೆ ಮಾತ್ರ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಜ್ಯೋತಿಕಾ, ನೀನು ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ಯಾ ಅಂತ ಅನ್ಬೇಕಾದ್ರೆ, ಅಫ್ಕೋರ್ಸ್ ಸಿದ್ದು, ಏನಕ್ಕೆ ನಾನು ಹೆಲ್ಪ್ ಮಾಡಬಾರ್ದಾ? ನಿನ್ನ ಮಧ್ಯೆ ಏನೇನೋ ನಡೆದಿದೆ, ಆದರೆ ಹಾಗಂತ ನಾನು ಬೇಜಾರು ಮಾಡ್ಕೊಂಡು ಕೂತಿರೋಕ್ಕಾಗಲ್ಲ. ಶಾರದಾ ನಮ್ಮವರೇ ತಾನೇ, ಸೊ ಹಾಗಾಗಿ ಅವಳಿಗೆ ಏನೂ ತೊಂದರೆ ಆಗಬಾರ್ದು, ಉಳಿಸ್ಕೋಬೇಕು ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ, ಯು ಡೋಂಟ್ ವರಿ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗ್ತಿರುತ್ತೆ. ಆದರೆ ನನ್ನ ಮಗಳು ಎಂಥ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ಅಂತ ಜ್ಯೋತಿಕನ ನೆನೆಸ್ಕೊಂಡು ಈ ಕಡೆ ಪಾಲಾಕ್ಷ ತುಂಬ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಸಿದ್ದು ತುಂಬ ಖುಷಿಯಿಂದ, ನಿನ್ನ ಋಣನ ನನಗೆ ತೀರ್ಸೋಕ್ಕಾಗಲ್ಲ, ಎಂಥ ಸಂದರ್ಭದಲ್ಲಿ ನೀನು ಸಹಾಯ ಮಾಡ್ತಿದ್ದೀನಿ ನಿನಗೆ ಗೊತ್ತಾ, ಏಳೇಳು ಜನ್ಮಕ್ಕೂ ನಿನಗೆ ಋಣಿಯಾಗಿರ್ತೀನಿ ಅಂತ ಅಂದಾಗ, ಇಂಥ ಮಾತನ್ನೆಲ್ಲ ಆಡಬೇಡ ಸಿದ್ದು, ಎಷ್ಟೇ ಆಗಲಿ ನಾವೆಲ್ಲ ಮನುಷ್ಯರಲ್ವಾ, ಒಂದೇ ಕುಟುಂಬದರಲ್ವಾ, ಅದಕ್ಕೆ ನಾನು ಸಹಾಯ ಮಾಡ್ತಿದ್ದೀನಿ ಅಂತ ಡ್ರಾಮಾ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಈ ಅಮೌಂಟ್ನ ತಗೋ ಹೋಗಿ ಕ್ಯಾಶ್ ಕೌಂಟರ್ಗೆ ಕಟ್ಟು ಅಂತ ಅಂದಾಗ ಸಿದ್ದು ಖುಷಿಯಾಗಿ ಹಣನ ತಗೊಂಡು ಹೋಗ್ತಿರ್ಬೇಕಾದ್ರೆ ಒಂದು ನಿಮಿಷ ಸಿದ್ದು ಅಂತ ಕರಿತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾಲಾಕ್ಷ, ದೇವರೇ, ನನ್ನ ಮಗಳಿಗೆ ಎಂಥ ಒಳ್ಳೆ ಬುದ್ಧಿ ಕೊಟ್ಟಿದೆಯಾ ಭಗವಂತ, ಸರಿಯಾದ ಸಮಯಕ್ಕೆ ಬಂದು ಶಾರದನ ಪ್ರಾಣನ ಉಳಿಸ್ತಾ ಇರ್ತಾಳೆ. ಇವಳು ನಿಜವಾಗ್ಲೂ ಇಷ್ಟೊಂಥರ ದುಡ್ಡು ಕೊಡ್ತಿದ್ದಾಳ, ನನಗೆ ನಂಬಕ್ಕೆ ಆಗ್ತಿಲ್ಲ, ಅಂತೂ ಇಂತೂ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕೊಟ್ಟಲ್ಲ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಿರ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಈ ಪೇಪರ್ನ ತಗೋ ಅಂತ ಅಂದಾಗ, ಏನಕ್ಕಿದು ಅಂತ ಕೇಳಬೇಕಾದ್ರೆ, ನೀನೆಷ್ಟು ಇನ್ನೋಸೆಂಟ್ಸ್ ಇದ್ದು ದುಡ್ಡು ತಗೋ ಅಂದ ತಕ್ಷಣ ನೀನು ತೊಗೊಬಿಟ್ಟಿಯಲ್ಲ, ಹಾಗೆ ಜ್ಯೋತಿಕಾ ಏನಾದರೂ ಲಾಭ ಇಲ್ದಲೆ ಇಷ್ಟೆಲ್ಲ ಕೆಲಸ ಮಾಡ್ತಾಳ, ಅದು ನಿನಗೂ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಹಾಗಾದರೆ ನನ್ನಿಂದ ನಿನಗೆ ಏನು ಹೆಲ್ಪ್ ಆಗಬೇಕು ಅನ್ಬೇಕಾದ್ರೆ ಈ ಪೇಪರ್ ಮೇಲೆ ಸೈನ್ ಮಾಡು ಅಂತ ಅಂದಾಗ, ಸರಿ ಕೊಡು ಅಂತ ಪೇಪರ್ ಇಸ್ಕೊಂಡ್ರೆ ಖಾಲಿ ಚಾಪಕ್ಕಾಗ್ದ ಆಗಿರುತ್ತೆ. ಅದನ್ನು ನೋಡಿ ಸಿದ್ದಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಿರ್ಬೇಕಾದ್ರೆ, ನೋಡು ಸಿದ್ದು, ತುಂಬ ಥಿಂಕ್ ಮಾಡಬೇಡ ಆಯಿತಾ, ನಿನಗೆ ಬೇಕಾಗಿರೋದು ಶಾರದಾ ಪ್ರಾಣ ತಾನೇ, ಸೊ ಅದನ್ನು ಉಳ್ಸೋಕ್ಕೆ ನಾನು ಈ ಬ್ಯಾಗ್ ತುಂಬ ದುಡ್ಡನ್ನ ತೊಗೊಬಂದಿದ್ದೀನಿ, ಇನ್ನು ಬೇರೆ ಬಗ್ಗೆ ನೀನೆಲ್ಲ ಯೋಚನೆ ಮಾಡಬೇಡ, ನಾನು ನಿನಗೆ ಸಹಾಯ ಮಾಡ್ತಿದ್ದೀನಿ ಅಂತಂದರೆ ನೀನು ನನಗೆ ಹೆಲ್ಪ್ ಮಾಡಲೇಬೇಕು ಅಂತ ಅಂದಾಗ ಸಿದ್ದುಗೆ ಸ್ವಲ್ಪ ಕೋಪ ಬರ್ತಾ ಇದ್ರೆ, ಇವಳು ಈ ರೀತಿ ಡ್ರಾಮಾ ಮಾಡ್ತಿದ್ದಾಳಲ್ಲ ಅಂತ ನೆನೆಸ್ಕೊಂಡು ಪಾಲಾಕ್ಷ ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾ ಇರ್ತಾನೆ. ಹಾಗೆ ನೋಡು ಸಿದ್ದು, ನೀನು ತುಂಬ ಯೋಚನೆ ಮಾಡಬೇಡ ಆಯಿತಾ, ಆಲ್ರೆಡಿ ಟೈಮ್ ಆಗಿದೆ, ದುಡ್ಡು ತೊಗೊಂಡು ಸೈನ್ ಮಾಡಿಕೊಡು ಅಂತ ಅಂದಾಗ ಸಿದ್ದುಗೆ ಬೇರೆ ದಾರಿ ಇಲ್ದಲೇ ಸೈನ್ ಮಾಡೋಕ್ಕೆ ಹೋಗ್ತಾ ಇರ್ತಾನೆ. ಹಾಗೆ ಜ್ಯೋತಿಕನ ಬೈಕೊಂಡು ಸೈನ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಈ ಜ್ಯೋತಿಕನ ಮನಸ್ಸಲ್ಲಿ ಬೈಕೋತಾ ಇರ್ತಾನೆ, ನರಿಗೆ ಗೋವಿನ ಮುಖ ಹಾಕೊಂಡು ಬಂದರೆ ಅದ್ರ ಗುಣ ಬದಲಾಗಲ್ಲ, ಅದೇ ರೀತಿ ನೀನು ಗೋಮುಖ ವ್ಯಾಘ್ರ, ನೀನು ಬಂದಾಗಲೂ ನನಗೆ ಅನುಮಾನ ಇತ್ತು, ಅದು ಪಕ್ಕ ಇವಾಗ ನಿಜ ಆಯಿತು ಅಂತ ಬೈಕೊಂಡು ಸೈನ್ ಮಾಡೋಕ್ಕೆ ಪೆನ್ ತೊಗೋತಾ ಇರ್ತಾನೆ. ಪೆನ್ ತೊಗೊಂಡು ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ, ಪರಿಸ್ಥಿತಿ ಇರೋದ್ರಿಂದ ನನ್ನನ್ನು ನೀನು ಯೂಸ್ ಮಾಡ್ಕೋತಿದ್ದೀಯಾ, ಖಂಡಿತ ನೀನು ಯಾವತ್ತೂ ಬದಲಾಗಲ್ಲ, ನೀನು ಬದಲಾಗ್ತೀಯಾ ಅಂತ ನಾನು ಅಂದ್ಕೊಂಡ್ರೆ ನನ್ನಷ್ಟು ಮುಟ್ಟಾಳ ಯಾರೂ ಇಲ್ಲ, ಆದರೆ ನನಗೆ ಬೇಕಾಗಿರೋದು ನನ್ನ ಲೈಫಲ್ಲಿ ಶಾರದವರು, ಅವರೊಬ್ಬರು ಸಿಕ್ಬಿಟ್ರೆ ಇಡೀ ಪ್ರಪಂಚನೇ ನಾನು ಗೆಲ್ಕೋತೀನಿ, ಹಾಗೆ ನನ್ನ ಹತ್ರ ಕಳ್ಕೊಂಡು ಹೋಗೋಕ್ಕೆ ಏನೂ ಇಲ್ಲ, ಎಲ್ಲ ಆಲ್ರೆಡಿ ನಿನಗೆ ಬಿಟ್ಟು ಕೊಟ್ಟಿದ್ದೀನಿ ಅಂತ ತುಂಬ ಬೇಜಾರಿಂದ ಖಾಲಿ ಪೇಪರ್ಗೆ ಸೈನ್ ಮಾಡಿಕೊಂಡು ಕೊಡೋಕೆ ಹೋದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಪೇಪರ್ನ ನೋಡಿ ಸಿಕ್ಕಾಬಟ್ಟೆ ಖುಷಿಯಿಂದ, ತಗೋ ದುಡ್ಡನ್ನ ಬೇಗ ಕಟ್ಟು, ಆಪ್ರೇಷನ್ಗೆ ತಡವಾಗುತ್ತೆ ಅಂತ ಕೊಟ್ಟಾಗ ಸಿದ್ದು ವಿಧಿ ಇಲ್ಲದೆ ದುಡ್ಡು ತಗೊಂಡು ಕೌಂಟರ್ ಹತ್ರ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಪಾಲಾಕ್ಷ ಮಾತ್ರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಜ್ಯೋತಿಕಾ ಹತ್ರ ಬಂದು ನಿಂತ್ಕೋತಾನೆ. ಪಾಲಾಕ್ಷನ ನೋಡಿ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರ್ಬೇಕಾದ್ರೆ ಹಾಗೆ ಡ್ರಾಮಾ ಮಾಡಿಕೊಂಡು, ಅಲ್ಲ ಅಪ್ಪ, ನೀವಿನ್ನೂ ಹೋಗಿಲ್ವಾ, ಇಲ್ಲೇ ಏನಕ್ಕೆ ಇರ್ತಿದ್ದೀರಾ ಅಂತ ಅಂದಾಗ ಹತ್ರ ಬಂದುಬಿಟ್ಟು ಹೇಳ್ತಾ ಇರ್ತಾನೆ, ನೀನು ಇಲ್ಲಿ ಬಂದಾಗಲೇ ನೀನೇನೋ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಜ್ಯೋತಿಕಾ, ಹಾಗೆ ಇಷ್ಟವ್ರಿಗೆ ಏನನ್ನು ಮಾತಾಡಿದೆ ಎಲ್ಲ ನೋಡಿದೆ, ನಿಜ ಹೇಳು, ಈ ಖಾಲಿ ಪೇಪರ್ ಮೇಲೆ ಸಿದ್ದು ಹತ್ರ ಏನಕ್ಕೆ ಸೈನ್ ಮಾಡಿಸ್ಕೊಂಡೆ ಅಂತ ಅಂದಾಗ
ಅದನ್ನೆಲ್ಲ ನಿಮಗೇನು ಕೇಳಬೇಕು ಅಪ್ಪ, ತಾತ ಅಷ್ಟು ವಾರ್ ಮಾಡಿದರೂ ಸಹ ನಾನು ದುಡ್ಡು ತಂದು ಕೊಟ್ಟಿದ್ದೀನಿ, ಇಂಥ ಕ್ರಿಟಿಕಲ್ ಕಂಡೀಷನಲ್ಲಿಯೇ ಅವ್ನಿಗೆ ಅಷ್ಟೊಂಥರ ಸಹಾಯ ಮಾಡಿದ್ದೀನಿ ಅಂದಮೇಲೆ ನಿಮಗೆ ಹೇಳೋ ಅವಶ್ಯಕತೆ ನನಗಿಲ್ಲ, ನಾನು ಸಹಾಯ ಮಾಡೋದಕ್ಕೆ ಅವನು ಮತ್ತೆ ನನಗೆ ಸಹಾಯ ಮಾಡಿದಾನೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಿಮಗೇನು ಕಾಣಿಸ್ತಾ ಇಲ್ಲ ಅಲ್ವಾ, ನಾನು ಅಷ್ಟು ದೊಡ್ಡ ಸಹಾಯ ಮಾಡಿದ್ದೀನಿ, ಆದರೆ ಈ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿದ್ದು ಮಾತ್ರ ನಿಮಗೆ ಕಾಣ್ತಿದೆ ಅಂತ ಕೂಗಾಡ್ತಿರ್ಬೇಕಾದ್ರೆ, ನೀನು ಯಾವತ್ತಾದರೂ ಒಳ್ಳೆ ಕೆಲಸ ಮಾಡಿದೀಯಾ, ಏನಾದರೂ ತನಗಾಗಬೇಕು ಅಂತಂದರೆ ಮಾತ್ರ ಇಂಥ ಕೆಲಸ ಹುಡ್ಕೊಂಡು ಬರ್ತೀಯಲ್ಲ, ನಿನ್ನ ಜೀವನದಲ್ಲಿ ಒಳ್ಳೆ ಕೆಲಸನೇ ಮಾಡಿಲ್ಲ, ಒಂದು ಎಕ್ಸಾಂಪಲ್ ಕೊಡು, ನೀನೇನಾದರೂ ಒಳ್ಳೆ ಕೆಲಸ ಮಾಡಿದರೆ ನಾನು ಹೊಗಳುತ್ತೀನಿ ಅಂತ ಪಾಲಾಕ್ಷ ಬೈತಾ ಇರ್ತಾನೆ. ಹಾಗೆ ಜ್ಯೋತಿಕಾ ಕೋಪ ಮಾಡಿಕೊಂಡು, ನೀವು ಯಾವತ್ತಾದರೂ ಸಹ ನನ್ನ ಬಗ್ಗೆ ಒಳ್ಳೆ ಮಾತಾಡಿದ್ದೀರಾ, ಹಾಗೆ ಖಂಡಿತ ಮಾತಾಡಲ್ಲ ಬಿಡಿ, ಯಾಕೆ ಅಂತಂದರೆ ನೀವು ಹೇಳಿದ್ದು ಕರೆಕ್ಟಾಗಿದೆ, ಅಷ್ಟಕ್ಕೂ ಜ್ಯೋತಿಕಾ ಲಾಭ ಇಲ್ದೇ ಒಂದು ಕಡ್ಡಿನೂ ಸಹ ಆಚೆ ಈಚೆ ಕೊಡೋಳಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾರೆ, ನಿನ್ನ ಬುದ್ಧಿ ಎಂಥದ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಅರ್ಥ ಮಾಡ್ಕೋ ಶಾರದಾ, ನಿನಗೆ ಗೊತ್ತಿಲ್ಲದಂಗೆ ಎಷ್ಟು ಸಹಾಯ ಮಾಡಿದಾಳೆ ಗೊತ್ತಾ, ಇವತ್ತು ನಿನ್ನೆ ಅಪ್ಪ ಬದುಕಿದ್ದಾನೆ ಅಂತ ಅನ್ನೋಕ್ಕೆ ಕಾರಣನೇ ಶಾರದಾ, ಸ್ವಲ್ಪ ಅರ್ಥ ಮಾಡ್ಕೋ, ಅಡ್ವಾಂಟೇಜ್ನ ಈ ರೀತಿ ನೀನು ಯೂಸ್ ಮಾಡ್ಕೋಬೇಡ ಅಂತ ಇದ್ದರೆ ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಕೋಪ ಮಾಡಿಕೊಂಡು, ನೋಡಿ ಅಪ್ಪ, ಎಮೋಷನಲ್ ಆಗಿ ನೀವು ನನ್ನನ್ನು ಬ್ಲಾಕ್ ಮಾಡೋಕ್ಕೆ ಬರಬೇಡಿ, ನಿಮಗೆ ಅವಳು ಸಹಾಯ ಮಾಡಿರ್ಬೋದು, ಆದರೆ ನನ್ನನ್ನು ಎಂತೆಂಥ ಕಷ್ಟಕ್ಕೆ ಅವಳು ಸಿಲುಕಿದ್ದಾಳೆ, ನನ್ನಿಂದ ಏನೇನು ಕಿತ್ಕೊಂಡಿದ್ದಾಳೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅವಳು ನಾನು ಸುಮ್ಮನೆ ಬಿಡಲ್ಲ ಅಂತ ಬೈತಾ ಇರ್ತಾಳೆ. ನನ್ನ ಪ್ರೀತಿನ ಕಿತ್ಕೊಂಡ್ಲು, ನಮ್ಮ ಮನೇಲಿ ಸ್ಥಾನನೂ ಸಹ ಕಿತ್ಕೊಂಡ್ಲು, ಅವಕಾಶ ಸಿಕ್ಕಾಗೆಲ್ಲ ಅವಳ ಮೇಲೆ ಸೇಡ್ ತೀರಿಸ್ಕೋತೀನಿ ಅಂತ ವಾರ್ ಮಾಡ್ತಾ ಇರ್ತಾಳೆ. ಹಾಗೆ ಪಾಲಾಕ್ಷರು ಸಹ ಕೋಪ ಮಾಡಿಕೊಂಡು, ಈ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡಿದೆಯಲ್ಲ, ಇದನ್ನು ಅದು ಯಾವ ರೀತಿ ಯೂಸ್ ಮಾಡ್ಕೋತೀಯ ನಾನು ನೋಡ್ತೀನಿ ಅಂತ ಆ ಪೇಪರ್ನ ಕಿತ್ಕೊಂಡು ಅರ್ಧ ಹಾಕೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಸಡನ್ನಾಗಿ ಆ ಪೇಪರ್ನ ಕಿತ್ಕೊಂಡು ವಾರ್ನ್ ಮಾಡ್ತಾ ಇರ್ತಾಳೆ. ಇದ್ರ ವಿಷಯಕ್ಕೆ ಏನಾದರೂ ಬಂದರೆ ನಾನು ನಿಮ್ಮ ಸುಮ್ಮನೆ ಬಿಡಲ್ಲ, ಇದು ನನ್ನ ಯುದ್ಧ, ನಾನು ಏನು ಬೇಕಾದರೂ ಮಾಡ್ಕೋತೀನಿ, ಈ ವಿಷಯಕ್ಕೆ ಬರಬೇಡಿ, ಸುಮ್ಮನೆ ಇದ್ದರೆ ಸರಿ, ಇಲ್ಲ ಅಂತಂದರೆ ಅಪ್ಪ ಅಂತ ಕಾಣ್ದಲೇ ನಿಮ್ಮ ಮೇಲೆ ಕೈ ಎತ್ತಬೇಕಾಗುತ್ತೆ ಅಂತ ಅಂದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಎಡದ ಮೇಲೆ ನಿಂತ್ಕೊಂಡು ರಾಜಕೀಯ ಮಾಡೋ ಜಾತಿಗೆ ಸೇರಿದವಳು ನೀನು ಅಂತ ಹೋಗಿತಾ ಇರ್ತಾನೆ. ಹಾಗೆ ಇಷ್ಟು ಕೀಳು ಮಟ್ಟಿಗೆ ಇಳಿತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಆದರೆ ಒಂದನ್ನು ಮರ್ತಿದ್ಯಾ, ನಿನ್ನ ಜನ್ಮ ರಹಸ್ಯ ಎಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀನೇನಾದರೂ ತುಂಬ ಕೀಳು ಮಟ್ಟಕ್ಕೆ ಇಳಿಯೋಕ್ಕೆ ಹೋದರೆ ನಾನೇನು ಮಾಡಬೇಕು ಅದನ್ನು ಮಾಡ್ತೀನಿ, ಇಷ್ಟು ದಿನ ನಿಮ್ಮ ಅಪ್ಪನ ಒಂದು ಮುಖನ ನೋಡಿದ್ದೆ, ಆದರೆ ಇನ್ಮೇಲೆ ಇನ್ನೊಂದು ಮುಖನ ಖಂಡಿತ ನೋಡೇ ನೋಡ್ತೀಯ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ವಾರ್ ಮಾಡಿ ಪಾಲಾಕ್ಷ ಹೋಗ್ತಾ ಇರಬೇಕಾದ್ರೆ, ನನ್ನ ಜನ್ಮ ರಹಸ್ಯನ ಇಟ್ಕೊಂಡು ನನ್ನನ್ನು ಆಟಾಡ್ತಿದ್ದೀರಲ್ವಾ, ನಾನೇನಾದರೂ ನಿಮ್ಮನ್ನು ಅದಲು ಬದಲು ಮಾಡಿ ಅಂತ ಹೇಳಿದ್ನ, ಇವಾಗ ಮಾಡೋದು ಮಾಡಿ ನನ್ನ ಮೇಲೆಲ್ಲ ಗೂಬೆ ಕೂರಿಸ್ತಾ ಇದ್ದೀರಾ, ಏನೇ ಆಗಲಿ ನಾನಂತೂ ಗೆಲ್ಲೋದನ್ನ ಬಿಡಲ್ಲ ಅಂತ ಖಾಲಿ ಪೇಪರ್ನ ಇಟ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ದೇವ್ರ ಹತ್ರ ಬಂದು ಬೇಡ್ತಾ ಇರ್ತಾನೆ, ದೇವ್ರೆ, ಇದುವರೆಗೂ ನಾನು ನಿನ್ನ ಹತ್ರ ಅದು ಕೊಡು ಇದು ಕೊಡು ಅಂತ ಏನೂ ಕೇಳಿಲ್ಲ, ನೀನು ಹೇಗೆ ದಾರಿ ತೋರಿಸ್ತೀಯ ಆ ದಾರಿಲಿ ನಾನು ನಡ್ಕೊ ಬಂದೆ, ಆದರೆ ಇವಾಗ ನನಗೆ ಶಾರದವ್ರು ಬೇಕೇ ಬೇಕು, ಅವರೇ ನನ್ನ ಪ್ರಪಂಚ, ಅವ್ರು ನನ್ನ ಉಸಿರು, ಅವರೇ ನನಗೆಲ್ಲ, ದಯವಿಟ್ಟು ಅವರನ್ನು ಉಳಿಸ್ಕೊಡು, ಹಾಗೆ ದೀಪಗೋಸ್ಕರಾದರೂ ಶಾರದನ ಉಳಿಸ್ಕೊಡು ಭಗವಂತ ಅಂತ ಕೇಳ್ತಿರ್ಬೇಕಾದ್ರೆ ಡಾಕ್ಟರು ಆಪ್ರೇಷನ್ನ ಮುಗಿಸಿ ಆಪ್ರೇಷನ್ ಥಿಯೇಟರಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಡಾಕ್ಟರ್ ಶಾರದಾ ಅವ್ರು ಹೇಗಿದ್ದಾರೆ ಅಂತ ಅಂದಾಗ ಡಾಕ್ಟರ್ ಸಿಕ್ಕಾಬಟ್ಟೆ ಖುಷಿಯಾಗಿ, ನಥಿಂಗ್ ಟು ವರಿ, ಶಿ ಈಸ್ ಫೈನ್, ಆಯಿತಾ, ಆಪ್ರೇಷನ್ ಸಕ್ಸಸ್ ಆಯಿತು, ಇನ್ನೇನು ತೊಂದರೆ ಇಲ್ಲ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಡಾಕ್ಟರ್ ಹೇಳ್ತಾ ಇರ್ತಾರೆ, ನಿಮ್ಮ ಪ್ರೀತಿ ಹಾಗೆ ನಿಮ್ಮ ಕೋರಿಕೆ ಹಾಗೆ ನಿಮ್ಮ ಎಫರ್ಟ್ಸ್ ಎಲ್ಲ ಸಹ ಶಾರದವ್ರನ್ನ ಉಳಿಸ್ತು ಕಣ್ರಿ, ನಾವು ಆಪ್ರೇಷನ್ ಮಾಡೋದು ತಡ ಆಯಿತು, ಆದರೆ ಖಂಡಿತ ಶಾರದವ್ರು ಬದುಕಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ಪ್ರೀತಿನ ಬಿಗಿಯಾಗಿ ಗಟ್ಟಿ ಇಟ್ಕೊಂಡಿದ್ರು ಕಣ್ರಿ, ಹಂಗಾಗಿ ದೇವ್ರದಿಂದ ಅವರು ಬದುಕಿದ್ರು ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಇವತ್ತು ತಂದೆನ ಐಸಿಯುನಲ್ಲಿ ಇರಲಿ, ನಾಳೆ ವಾರ್ಡಿಗೆ ಶಿಫ್ಟ್ ಮಾಡಿಕೊಡ್ತೀನಿ ಅಂತ ಡಾಕ್ಟರ್ ಹೋದಾಗ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಹಾಗೆ ದೇವ್ರ ಹತ್ರ ಕೈ ಮುಗಿದು ಬಿಡ್ತಾ ಇರ್ತಾನೆ, ನಿನ್ನಿಂದ ಶಾರದವ್ರು ಉಳ್ಕೊಂಡ್ರು, ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಹಾಗೆ ಮನೆಯವ್ರಿಗೂ ತುಂಬ ಟೆನ್ಷನ್ ಆಗಿರುತ್ತೆ ನನ್ನಷ್ಟೇ ಅಂತ ಅಂದ್ಬಿಟ್ಟು ಮನೆಯವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಇರೋ ಕಡೆ ಐಸಿಯು ರೂಮ್ಗೆ ಬಂದು ಶಾರದನ ನೋಡಿ ಸಿಕ್ಕಾಬಟ್ಟೆ ಫೀಲಿಂಗ್ ಜೊತೆ ಅವಳೂ ಸಹ ಬರ್ತಾ ಇರುತ್ತೆ. ಹಾಗೆ ಅಂತೂ ಇಂತೂ ಶಾರದಾ ಬದುಕಿದ್ಲಲ್ಲ ಅಂತ ಖುಷಿಯಿಂದ ಬಂದು ಶಾರದನ ಕೈ ಹಿಡ್ಕೊಂಡಾಗ ಅವಳಿಗೆ ಎಚ್ಚರಿಕೆ ಆಗಿ ಸಿದ್ದನ ನೋಡಿ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಡಾಕ್ಟರ್ ರೌಂಡ್ಸಿಗೆ ಬರ್ತಾರೆ. ಬಂದ್ಬಿಟ್ಟು, ಏನು ಸಿದ್ಧಾರ್ಥ ಅವರೇ, ನೈಟೆಲ್ಲ ನಿದ್ದೆ ಮಾಡಿಲ್ವಾ, ಕಣ್ಣು ನೋಡಿ ಯಾವ ರೀತಿ ಕೆಂಪುಗಾಗಿದೆ ಅಂತ ಕೇಳ್ತಿರ್ಬೇಕಾದ್ರೆ, ಎಂತ ಈ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಯಾವ ಗಂಡನಿಗಾದರೂ ಸಹ ಯಾವ ರೀತಿ ನಿದ್ದೆ ಹಾಗೆ ಊಟ ಸೇರುತ್ತೆ ಹೇಳಿ ಡಾಕ್ಟರ್ ಅಂತ ಅಂದಾಗ ಹಾಗೆ ಶಾರದನ ಚೆಕಪ್ ಮಾಡಿಬಿಟ್ಟು ಹೇಳ್ತಾ ಇರ್ತಾರೆ, ತುಂಬ ಚೆನ್ನಾಗಿದ್ದಾರೆ, ಹಾಗೆ ಇವ್ರ ಆರೋಗ್ಯನೂ ಸಹ ಸುಧಾರಿಸಿದೆ, ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಾರದನ ಚೆಕಪ್ ಮಾಡಿ ಡಾಕ್ಟರ್ ಹೋಗ್ತಾ ಇರಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಕಾಯಿ ಮುಗಿತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ, ಸರ್ ನನಗೆ ಅಂತ ಅನ್ಬೇಕಾದ್ರೆ ನಿಮಗೇನೂ ಆಗಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ನಿಮಗೊಂದು ಚಿಕ್ಕ ಗಾಯ ಆಗಿತ್ತು, ಈಗ ಆಪ್ರೇಷನ್ ಮಾಡಿದರೆ ಸರಿ ಹೋಗ್ತೀರಾ ಅಂತ ಹೇಳ್ತಾ ಇರಬೇಕಾದ್ರೆ, ಸರ್ ಆಗಲ್ಲ, ನನಗೆ ಟೆನ್ಷನ್ ಇಲ್ಲ, ಆದರೆ ನಾನೇನಾದರೂ ಸತ್ತೋಗಿದ್ರೆ ದೀಪ ಗತಿ ಏನು ಸರ್ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ಶಾರದಾ ಬಾಯಿನ ಮುಚ್ಚಿಬಿಡ್ತಾನೆ. ಹಾಗೆ ಈ ರೀತಿ ಎಲ್ಲ ಮಾತಾಡಬೇಡಿ ಬಿಡ್ತು ಅಂತ ಅನ್ನಿ, ನಿಮಗೇನಾಗೋಕ್ಕೂ ನಾನು ಬಿಡಲ್ಲ ಅಂತ ಸಿದ್ದು ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾನೆ.
ಹಾಗೆ ಮತ್ತೆ ಶಾರದಾ ಕಣ್ಣೀರು ಹಾಕೊಂಡು ಸಹ ಹೇಳ್ತಾ ಇರ್ತಾಳೆ, ದೀಪುನ ಬಿಟ್ಟೋಗ್ಬೇಕಿತ್ತು, ಹಾಗೆ ಪಾಪ ಅನಸೂಯಮ್ಮ ನನ್ನನ್ನೇ ಮಗಳು ಅಂತ ಅಂದ್ಕೊಂಡಿದ್ರು, ನೋವನ್ನೆಲ್ಲ ಮರೆತು ಹೇಗೋ ಸುಖವಾಗಿದ್ರು, ಅವರನ್ನು ಬಿಟ್ಟೋಗ್ಬೇಕಿತ್ತು, ವಿಮಲಮ್ಮನ ನಿಮ್ಮನ್ನ ಎಲ್ಲ ಬಿಟ್ಟೋಗ್ತೀನಿ ಅಂತ ತುಂಬ ಭಯ ಆಗಿತ್ತು ಸರ್, ನನ್ನ ಉಸಿರನ್ನ ಬಿಗಿಯಾಗಿ ಇಟ್ಕೊಂಡಿದ್ದೆ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಸಿದ್ದು ಸಹ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ, ಈ ರೀತಿ ಎಲ್ಲ ಮಾತಾಡಬೇಡಿ ಶಾರದವ್ರೆ, ನೀವು ನನ್ನ ಉಸಿರು, ನಾನು ಪ್ರತಿ ಕ್ಷಣ ಉಸಿರನ್ನ ತಗೋತಿರ್ಬೇಕಾದ್ರೆ ಆ ಜಾಗದಲ್ಲಿ ನೀವಿರ್ಬೇಕಂತ ನಾನು ಆಸೆ ಪಡ್ತೀನಿ, ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತೇನೆ, ಯಾವಾಗಲೂ ನೀವು ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು ಶಾರದಾ ಅವರೇ, ನಿಮ್ಮ ಗುಣಗಾನಗಳನ್ನು ನಾನು ಕಿವಿಲಿ ಕೇಳ್ತಾ ಇರಬೇಕು, ಹಾಗೆ ನಿಮ್ಮ ಹೆಜ್ಜೆ ಸೌಂಡು ನನ್ನ ಹೃದಯದಲ್ಲಿ ಹಾಗೆ ಇರಬೇಕು, ಆ ರೀತಿಯೆಲ್ಲ ನನಗೆ ಸಿಕ್ಕಾಪಟ್ಟೆ ಆಸೆ ಇದೆ. ಅಂದಮೇಲೆ ನೀವು ಹೇಗೆ ನನ್ನನ್ನು ಬಿಟ್ಟೋಗ್ತೀರಾ, ಖಂಡಿತ ನಾನು ನಿಮ್ಮನ್ನು ದೂರ ಮಾಡ್ಕೊಳ್ಳಲ್ಲ, ನೀವು ಬೇಕೇ ಬೇಕು ಶಾರದಾ ಅವರೇ, ನನಗೆ ಬೇಕೇ ಬೇಕು ಅಂತ ಕಣ್ಣೀರು ಹಾಕ್ತಿದ್ರೆ, ಈ ಕಡೆ ಶಾರದನಿಗಂತೂ ಸಿಕ್ಕಾಪಟ್ಟೆ ಖುಷಿ ಜೊತೆ ಕಣ್ಣೀರು ಹಾಕ್ತಾ ಇರುತ್ತೆ. ಮತ್ತೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಈ ಬದುಕು ನಮ್ಮ ಕೈಲಿಲ್ಲ ಸರ್, ಆ ದೇವರು ಯಾವ ರೀತಿ ನಡೆಸ್ತಾರೋ ಆ ರೀತಿ ನಾವು ಹೋಗ್ಬೇಕಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಶಾರದನ ಕೈ ಇಟ್ಕೊಂಡು ಸಮಾಧಾನ ಮಾಡ್ತಿರ್ಬೇಕಾದ್ರೆ, ಸರ್ ನನ್ನ ಮಗಳು ಹೇಗಿದ್ದಾಳೆ ಸರ್, ಅಮ್ಮ ಬೇಕು ಅಂತ ಏನಾದರೂ ಆಟ ಮಾಡಿದ್ಲ ಅಂತ ಅಂದಾಗ, ದೀಪು ತುಂಬ ಆಟ ಮಾಡಿದ್ಲು, ಆದರೆ ಅನಸೂಯಮ್ಮ ಅಮ್ಮ ಸೇರಿಕೊಂಡು ಇವರು ಸಹ ಸಮಾಧಾನ ಮಾಡಿದ್ರು. ನಿಜವಾಗ್ಲೂ ನೀವಿಲ್ಲ ಅಂತಂದರೆ ಅವಳಿಗೆ ತುಂಬಾ ಕಷ್ಟ ಆಗುತ್ತೆ ಶಾರದಾ ಅವರೇ, ಪ್ರಪಂಚ ಜ್ಞಾನ ತಿಳಿದಿರೋನು, ಹಾಗೆ ಇಷ್ಟು ದೊಡ್ಡನಾಗಿರೋನು, ನನಗೆ ಸಹ ಇದನ್ನು ಅರ್ಗಿಸ್ಕೊಳಕ್ಕಾಗ್ತಿಲ್ಲ, ಆ ಪುಟ್ಟ ಹೃದಯಕ್ಕೆ ಇನ್ನೆಷ್ಟು ನೋವಾಗಿರಬೇಕು ಅಂತ ದೀಪನ ನೆನಪಿಸ್ಕೊಂಡು ಇಬ್ಬರು ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ಮತ್ತೆ ಶಾರದನ ಸಹ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನಾನೇನಾದರೂ ಬದುಕಿಲ್ಲ ಅಂತ ಅಂದರೆ ದೀಪನ ಚೆನ್ನಾಗಿ ನೋಡ್ಕೋತಿದ್ರು ಸರ್ ಅಂತ ಅಂದಾಗ, ನೋಡಿ ಈ ರೀತಿ ಮಾತಾಡಿರೋ ನನಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ, ಸುಮ್ಮನೆ ಇರಿ ಶಾರದವ್ರೆ ಅಂತ ಅಂದಾಗ, ನಿಜ ಹೇಳಿ ಸರ್ ಅಂತ ಅಂದಾಗ, ಖಂಡಿತ ನಾನು ನೋಡ್ಕೋತಿರ್ಲಿಲ್ಲ, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೆ, ನೀವು ನನ್ನ ಜೊತೆ ಬರೋವರೆಗೂ ಸಹ ನಾನು ನನ್ನ ಮಗಳು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ವಿ, ಯಾಕೆ ಅಂತಂದರೆ ತಾಯಿ ಪ್ರೀತಿನ ಅನುಭವಿಸ್ತಲೇ ನನ್ನ ಮಗಳು ಭೂಮಿ ಮೇಲೆ ಇರಬಾರ್ದು, ಅದಕ್ಕೋಸ್ಕರ ಈ ರೀತಿ ನಾನು ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ರೆ, ಶಾರದನಿಗೆ ಪುನಃ ಸಿಕ್ಕಾಪಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ನನ್ನ ಲೈಫಲ್ಲಿ ದೀಪನು ನನಗೆ ಜೀವ, ನನ್ನ ಸರ್ವಸ್ವ, ಸೊ ಅವಳಿಗೆ ಜೀವಾಗಿರೋದು ನೀವು ಅಂದಮೇಲೆ ನೀವೇ ಇಲ್ಲ ಅಂತಂದರೆ ನಾವಿಬ್ಬರು ಸಹ ಹೇಗೆ ಬದುಕ್ತೀವಿ, ಹುಟ್ಟಾಗಿಂದ ಇವತ್ತಿನವರೆಗೂ ಹೆಚ್ಚಾಗಿ ನಿಂತಿರೋದು ನೀವು ಅವಳು ಬದುಕಲ್ಲಿ ಶಾರದವ್ರೆ, ಹಾಗೆ ಅವಳ ಪ್ರಪಂಚನೂ ನೀವೇ ಶಾರದವ್ರೆ, ಅವಳು ನಗು ಪ್ರತಿಯೊಂದು ನೀವಿರಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವರಮ್ಮ ಜೊತೆಲಿಲ್ಲ ಅಂತಂದರೆ ಆ ಮಗು ಯಾವ ರೀತಿ ತಡ್ಕೊಳ್ಳುತ್ತೆ, ನೀವು ಯೋಚನೆ ಮಾಡಿದಿರ ಶಾರದವ್ರೆ ಹೇಳ್ತಿರ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕೊಂಡು ಸಿದ್ದು ಕೈನ ಹಿಡ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.